ನಾನು ಸಂಜನಾ ಪಾಟೀಲ್. ನಾನು ಅಂಡರ್ 18 ವರ್ಲ್ಡ್ ತೆಲಂಗಾಣದಲ್ಲಿ MLA ಆಗಿ ನಮ್ಮ ಸ್ಕೂಲಿಂದ ಸೆಲೆಕ್ಟ್ ಆಗಿದ್ದೀನಿ. ಅಲ್ಲಿ ನಾವು ಅಂಡರ್ 18 ವರ್ಲ್ಡ್ ಅಲ್ಲಿ MLAs ಎಲ್ಲ ಒಂದ್ ಕಡೆ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವ ತರ ಆಗತ್ತೆ ಅಲ್ಲ ಅದೇ ತರ ಎಲ್ಲರೂ ಕುಂತು ನಾವು ಬಿಲ್ಸ್ ಪಾಸ್ ಮಾಡ್ತೀವಿ. ಬಿಲ್ಸ್ ಪಾಸ್ ನಾವು 2 ಮಾಡಿದ್ವಿ. ಅಂಡರ್ 18 ಒಲಿಂಪಿಕ್ಸ್ ಬಿಲ್, ಅಂಡರ್ 18 ಡ್ರಗ್ ಅಬ್ಯೂಸ್ ಅಂಡ್ ಅವೇರ್ನೆಸ್ ಬಿಲ್. ಅಂಡರ್ 18 ಒಲಿಂಪಿಕ್ಸ್ ಬಿಲ್ಗೆ ನಾನೇ ಹೆಡ್ ಇದ್ದೆ. ಲಾಸ್ಟ್ ಇಯರ್ 18 ಗೇಮ್ಸ್ 105 ಸ್ಕೂಲ್ಸ್ಗೆಲ್ಲ ಆಡಿಸಿ ಫೈನಲ್ಸ್ IIT ಹೈದರಾಬಾದ್ ಅಲ್ಲಿ ಕಂಡಕ್ಟ್ ಮಾಡಿದ್ವಿ. ಮತ್ತೆ ಅಂಡರ್ 18 ಡ್ರಗ್ ಅಬ್ಯೂಸ್ ಅವೇರ್ನೆಸ್ ಬಿಲ್ ನ ಪಾಸ್ ಮಾಡಿದಾಗ ನಮ್ಗೆಲ್ಲ ಗೊತ್ತು ಡ್ರಗ್ಸ್ ತುಂಬಾ ತಗೋತಾರೆ ಈಗ ಜನ ಅಂತ. ಇಂಡಿಯಾದಲ್ಲಿ ಅಷ್ಟಿಲ್ಲ, ಆದ್ರೆ ಬೇರೆ ಕಂಟ್ರೀಸ್ ಅಲ್ಲಿ ತುಂಬಾ ತಗೋತಾರೆ, ಆದ್ರೆ ಇಂಡಿಯಾದಲ್ಲೂ ಹೆಚ್ಚಾಗ್ತಿದೆ. ಅದಕ್ಕೋಸ್ಕರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ಈ ಬಿಲ್ ಪಾಸ್ ಮಾಡಿದ್ವಿ. ಇದರಲ್ಲಿ ನಮ್ಮ ಕಮಿಟೀಸ್ ಅಂತ ಇರುತ್ತೆ. ಆ ಕಮಿಟೀಸ್ ನಲ್ಲಿ ನಾವು ಮೇನ್ ಏನ್ ಫೋಕಸ್ ಮಾಡೋದಂದ್ರೆ ಎಲ್ಲರಿಗೂ ಎಲ್ಲಾ ಕರಿಯರ್ಸ್ ಬಗ್ಗೆ ಗೊತ್ತಿರಬೇಕು. ನೀವೀಗ ಒಂದ್ ಕರಿಯರ್ ಚೂಸ್ ಮಾಡ್ಬೇಕಂದ್ರೆ, ಈಗ ನಾನು ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರಿಂಗ್ ಮಾಡಕ್ಕೆ ನಂಗೆ ಏನೇನ್ ಎಲ್ಲ ಮಾಡ್ಬೇಕು, ನಾನು ಇಂಜಿನಿಯರ್ ಲೈಫ್ ಹೆಂಗಿರುತ್ತೆ ಅದೆಲ್ಲ ನನಗೆ ಗೊತ್ತಿರ್ಬೇಕಲ್ವಾ. ಅದನ್ನ ತಿಳಿಸ್ಕೊಡಕ್ಕೆ ಎಲ್ಲರಿಗೂ ನಾವು ಇಂಟರ್ವ್ಯೂ ಮಾಡ್ತೀವಿ. ನಾವು ಪೊಲಿಟಿಷಿಯನ್ಸ್ ಇಂಟರ್ವ್ಯೂ ಮಾಡ್ತೀವಿ, ಸೆಲೆಬ್ರಿಟೀಸ್, ಇಂಜಿನಿಯರ್ಸ್, ಹೌಸ್ ವೈಫ್ಸ್ ಎಲ್ಲರೂ ಇಂಟರ್ವ್ಯೂ ಮಾಡ್ತೀವಿ. ಬಿಕಾಸ್ ಈಚ್ ಕರಿಯರ್ ಹ್ಯಾಸ್ ಸಮಥಿಂಗ್ ಡಿಫ್ರೆಂಟ್ ಟು ಲರ್ನ್ ಅಬೌಟ್. ಸೊ ನಾವು ಒಂದು ಪಾಲಿಟಿಷಿಯನ್ಸ್ ಇಂಟರ್ವ್ಯೂ ಅಂದ್ರೆ ಪಾಡ್ಕಾಸ್ಟ್ ಆಗಿ ಮಾಡ್ತೀವಿ. ಸೆಗ್ಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡಿ ಅವ್ರ ಪಾಲಿಟಿಕ್ಸ್ ಕರಿಯರ್ ಬಗ್ಗೆ ಎಲ್ಲ ತಿಳ್ಕೊಂತೀವಿ. ಆದ್ರೆ ಯಾಕಂದ್ರೆ ಎವ್ರಿ ಪಾಲಿಟಿಷಿಯನ್ ಹ್ಯಾಸ್ ಎ ಡಿಫ್ರೆಂಟ್ ಸ್ಟೋರಿ ಟು ಟೆಲ್. ಈಗ ನಂದೇ ಸ್ಟೋರಿ ತಗೊಂಡ್ರೆ ನಾನು ಫಸ್ಟ್ ಎಲೆಕ್ಟ್ ಆಗಿರೋದು ಹೇಗೆ, ನಂದೇ ಡಿಫ್ರೆಂಟ್ ಸ್ಟೋರಿ ಆಗುತ್ತೆ, ನನ್ನ ಫ್ರೆಂಡ್ ಬೇರೆ ಸ್ಟೋರಿ ಆಗಿರುತ್ತೆ. ಅದಕ್ಕೆ ಇದೆಲ್ಲ ಮಾಡ್ತೀವಿ ನಾವು. ಅಂಡರ್ 18 ವರ್ಲ್ಡ್ ತೆಲಂಗಾಣದಿಂದನೇ ಕಿರಣ್ ರಿಜಿಜು ಸರ್, ಯೂನಿಯನ್ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಅಂಡ್ ಮೈನಾರಿಟಿ ಅಫೇರ್ಸ್ ಜೊತೆ ಪಾಡ್ಕಾಸ್ಟ್ ಮಾಡಿದ್ವಿ. CM ರೇವಂತ್ ರೆಡ್ಡಿ, ತೆಲಂಗಾಣ CM ರೇವಂತ್ ರೆಡ್ಡಿ ಸರ್ ನಮ್ಮ ಫಸ್ಟ್ ಅಸೆಂಬ್ಲಿ ಸೆಷನ್ಗೆ ಬಂದಿದ್ರು. ಅವ್ರ ಮುಂದೆ ನಾವು ಇವು 2 ಬಿಲ್ ಪಾಸ್ ಮಾಡಿದ್ವಿ. ಮತ್ತೆ ನಾವು ಗವರ್ನರ್ ಆಫ್ ತೆಲಂಗಾಣ ಜಿಷ್ಣುದೇವ್ ವರ್ಮಾ ಜೊತೆ ನಾವು ಪಾಡ್ಕಾಸ್ಟ್ ಮಾಡಿದ್ವಿ. ಸೊ ಇದಕ್ಕೆಲ್ಲ ಪೇರೆಂಟ್ಸ್ ಸಪೋರ್ಟು ತುಂಬಾ ಜಾಸ್ತಿ ಇರುತ್ತೆ. ಟೀಚರ್ಸು ಸಪೋರ್ಟ್ ಮಾಡಬೇಕಾಗತ್ತೆ. ಸ್ಟಡಿ ಮತ್ತೆ ನಂದು ಇದು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಮಾಡೋದು ನಾನೆಲ್ಲ ಕಲ್ತಿದ್ದೀನಿ. ಸೊ ಎಲ್ಲರಿಗೂ ಇದೇ ತರ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಲಿ ಮತ್ತೆ ಎಲ್ಲರೂ ಕಲೀಲಿ ಅಂತ ನಾನು ಈ 2 ಮಾತನ್ನು ತಿಳಿಸ್ತೀನಿ.